ಕಲಬುರಗಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೊಡ್ತಾ ಇದ್ವಿ ನಿನ್ನೆಯಿಂದ ಕೂಡ. ಅದರ ಫಾಲೋ ಅಪ್ ಅನ್ನು ನಾವು ಮುಂದುವರಿಸೋದಾದ್ರೆ, ಚಿನ್ನದ ಅಂಗಡಿ ದರೋಡೆಗೆ ಸುಪಾರಿಯನ್ನು ಕೊಡ್ಲಾಯ್ತಾ ಅನ್ನೋ ಆಯಾಮದಲ್ಲಿ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ನಿವಾಸಿಯಿಂದ ಸುಪಾರಿಯ ಶಂಕೆ ಇದೆ. ಬಟ್ ಎಲ್ಲಿಯ ಪಶ್ಚಿಮ ಬಂಗಾಳ, ಎಲ್ಲಿಯ ಈ ಕಲಬುರಗಿಯ ಈ ಜ್ಯುವೆಲ್ಲರಿ ಶಾಪ್? ಕಳ್ಳತನದ 5ನೇ ಆರೋಪಿ ಬಂಗಾರದ ವ್ಯಾಪಾರಿಯನ್ನು ತಿಳಿದು ಬರ್ತಾ ಇದೆ. ನೋಡಿ, ಇಲ್ಲಿದೆ ಕ್ಯಾಚ್. ವ್ಯವಹಾರದ ಅಸಹನೆಯಿಂದ ದರೋಡೆಗೆ ಸುಪಾರಿ ಕೊಟ್ಟ ಶಂಕೆ. ಅಂದರೆ ಈತನ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇತ್ತು, ದರೋಡೆಗೆ ಒಳಗಾದಂತಹ ವ್ಯಕ್ತಿ. ಈತನ ಬಿಸ್ನೆಸ್ ಅಷ್ಟು ಹೇಳ್ಕೊಳ್ಳೋ ರೀತಿ ಇರಲಿಲ್ಲ. ಹೀಗಾಗಿ ಅಲ್ಲಿ ಬಂದಂತಹ ಹೊಟ್ಟೆ ಕಿಚ್ಚು, ದ್ವೇಷ ಈ ದರೋಡೆಗೆ ಕಾರಣ ಆಯ್ತಾ ಅನ್ನೋ ಅನುಮಾನ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ. ಕಾರಣ ಕಳ್ಳತನದ 5ನೇ ಆರೋಪಿ ಬಂಗಾರದ ವ್ಯಾಪಾರಿಯನ್ನು ತಿಳಿದು ಬರ್ತಾ ಇದೆ. 5ನೇ ವ್ಯಕ್ತಿಗಾಗಿ ಪೊಲೀಸರು ತೀವ್ರವಾಗಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ತೆಲಂಗಾಣ ಮೂಲಕ ದರೋಡೆಕೋರರ ಗುಂಪು ಪರಾರಿಯಾಗಿತ್ತು. ಬಟ್ ಇದು ಸುಪಾರಿ ಕೇಸ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ನಾವು ನಿಮ್ಗೆ ಹೇಳ್ತಾ ಇದ್ವಿ, ಮಂಗಳೂರಿನ ಕೋಟೆಕಾರರ ಬ್ಯಾಂಕ್ ದರೋಡೆ ಪ್ರಕರಣ ಆಯ್ತಲ್ಲ, ಸ್ವಲ್ಪ ಸಾಮ್ಯತೆ ಕಾಣಿಸ್ತಾ ಇದೆ ಅಂತ. ಯಾಕಂದರೆ ಈ ದರೋಡೆ ಆಗಿದ್ದ ದಿನಾನೇ ಬಂದಂತಹ ಅನುಮಾನ, ಕಲಬುರಗಿ ಭಾಗದಲ್ಲಿ ಎಷ್ಟು ದೊಡ್ಡ ಚಿನ್ನದ ಅಂಗಡಿಗಳಿದ್ರು ಕೂಡ ದರೋಡೆ ಮಾಡೋಕ್ಕೆ ಬಂದವರು, ಫುಲ್ ರೆಡಿಯಾಗಿ ಬಂದವರು ಇದೇ ಅಂಗಡಿಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಒಂದು ಪ್ರಶ್ನೆ ಇತ್ತು.